ಮಗಳು ಅಂತ ಪ್ರೀತಿಯಿಂದ ಸಾಕಿ ಬೆಳೆಸಿ ವಾತ್ಸಲ್ಯ ತೋರಿಸಿದ್ದಕ್ಕೆ ಬಹಳ ದೊಡ್ಡ ಉಪಕಾರ ಮಾಡ್ಬಿಟ್ರಮ್ಮ. ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ಗೊತ್ತಾಗಕ್ಕೆ ಮುಂಚೆನೆ ನಾನು ಸತ್ತು ಹೋಗ್ಬಾರ್ದಾಗಿತ್ತ. ಕಾಫಿ ತಿನ್ನಕ್ಕೆ 5 ನಿಮಿಷ ಟೈಮ್ ಇದೆ. ಕೃಷ್ಣ, ನಾನು ಇದನ್ನ ಮೊದಲೇ ಯಾಕೆ ಯೋಚನೆ ಮಾಡಲಿಲ್ಲ? ಈಗ ನಾನು ಅವ್ರ ಮನೆಗೆ ಹೋದ್ರೆ ಅಪ್ಪ ಎಲ್ರ ಎದುರಿಗೂ ನನ್ನನ್ನು ಕರೀತಾರೆ, ಆಗ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಎಲ್ಲಿಗೆ ಹೊರಟೆ ರಾಧಿಕಾ? ಬೇಗ ಬಂದ್ಬಿಡು ರಾಧಿಕಾ, ಬಸ್ಸು ಜಾಸ್ತಿ ಹೊತ್ತು ನಿಲ್ಸಲ್ಲ, ಹೊರಟೆ. ರಾಧಿಕಾ, ರಾಧಿಕಾ, ಕುಸೆ ಆ ಬ್ಯಾಗಲ್ಲಿ ನೀರ್ದೆ ಕೊಡುಪುಟ್ಟಿ. ರಾಧಿಕಾ, ರಾಧಿಕಾ ಎಲ್ಲಿ? ಅವಳಿಗೆ ಬರೋದ್ ಬೇಡ ಅಂತ ಅನ್ಸಿರ್ಬೇಕು, ಇಳಿದು ಹೋದ್ಲು. ನೀವೇ ಏನೋ ಅಂದಿರ್ಬೇಕು. ಅಯ್ಯೋ, ನಾನ್ ಯಾಕೋ ಮಾತಾಡ್ಲಿ, ಬಾಯೇ ಬಿಡ್ಲಿಲ್ಲ. ಪಾಪ ಏನ್ ಯೋಚನೆ ಇಟ್ಕೊಂಡು ಏನೋ. ಅವಳು ತಾನು ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಅಂತ ಯೋಚನೆ ಮಾಡೇ ಹೋಗಿರ್ತಾಳೆ. ರಾಧಿಕಾ, ಯಾಕಿಲ್ಲ ಒಬ್ಬರೇ ಕೂತಿದ್ದೀರಾ? ಅಕ್ಕ ಅಮೆರಿಕಕ್ಕೆ ಹೋಗ್ತಿದ್ದಾಳೆ. ಓ, ಅದಕ್ಕ ನೀವು ಅವಳನ್ನ ಕಳ್ಸ್ಕೊಡೋದಕ್ಕೆ ಹೋಗಲ್ವಾ? ಮನೇಲಿ ಎಲ್ರೂ ಹೋಗಿದ್ದಾರೆ. ನೀವು ಹೋಗ್ಬೇಕಿತ್ತು. ಅಮೆರಿಕ ಅಂದ್ರೆ ಭಾರತದಲ್ಲಿ ಎಲ್ಲೋ ಇದೆ, ಡೆಲ್ಲಿ ಬಾದ್ ಹಾಗೆ ಅನ್ಕೊಂಡ್ರ? ಅವ್ರಲ್ಲಿ ಹೋದ್ಮೇಲೆ ಅವ್ರನ್ನ ನೋಡಕ್ಕೂ ಸಿಗಲ್ಲ. ನಾನೇನು ಹೊರಡ್ತೀನಿ. ನಮಸ್ಕಾರ. ಪ್ರಯಾಣ ಸುಖವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲಿ ರಾಧಿಕಾ ಬರ್ಲಿಲ್ವಾ? ನಾವೆಷ್ಟಾದ್ರೂ ಅವಳು ಬರಲ್ಲ ಅಂತಂದ್ಲು. ಒಳ್ಳೆ ಹುಡುಗಿ, ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸರಿ, ನೀವು ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳ್ಕೊಳ್ಳಿ, ನಿಮಗೆ ಕಾಫಿ ಕಳಿಸ್ತೀನಿ. ಕೊನೆ ಪಕ್ಷ ಅವಳ ಧ್ವನಿನಾದ್ರೂ ಕೇಳೋಣ. ಒಂದೇ ಒಂದು ಲಾಸ್ಟ್ ಟೈಮ್ ರಾಧಿಕಂಗೆ ಫೋನ್ ಮಾಡ್ತೀನಿ. ಹಲೋ. ಹಲೋ ರಾಧಿಕಾ? ಹೌದು, ಇಲ್ಲಿ ತುಂಬಾ ಕೆಲಸ ಇತ್ತು, ಬಿಟ್ಟು ಬರಕ್ಕಾಗ್ಲಿಲ್ಲ. ಈಗ ಸಿಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಸಿಗಲ್ಲ. ವಾಪಸ್ ಬರ್ತೀರಲ್ಲ, ಆಗ ಸಿಗ್ತೀನಿ. ಇಲ್ಲ, ವಾಪಸ್ ಬರಲ್ಲ. ನಾನು ಇಲ್ಲೇ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೆ. ಈಗ ಅವಳು ನನ್ನಿಂದ ದೂರ ಆಗಿ ಬೇರೆ ಮದುವೆ ಆಗಿದ್ದಾಳೆ. ನನ್ನ ಕೈಯಿಂದ ಅವಳನ್ನ ಮರೆಯಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಈ ದೇಶನೇ ಬಿಟ್ಟು ಹೋಗ್ತಾ ಇದ್ದೀನಿ. ಪ್ರೀತಿ ಮಾಡಿದವ್ರನ್ನ ಅಷ್ಟು ಸುಲಭವಾಗಿ ಮರೆಯಕ್ಕಾಗುತ್ತಾ? ಕಾಲ ಎಲ್ಲನೂ ಮರೆಸುತ್ತೆ ಅಂತಾರಲ್ಲ. ಊರ್ ಬಿಡೋದ್ರಿಂದ ಪ್ರೀತಿನ ಮರೆಯಕ್ಕಾಗಲ್ಲ, ಅದು ನಮ್ಮ ಹೃದಯದಲ್ಲಿರುತ್ತೆ. ನೀವಿವತ್ತು ನಮ್ಮ ಮನೆಗೆ ಬರ್ತೀರಾ? ನಿಮ್ಮನ್ನು ನೋಡ್ಬೋದು ಅಂತ ಖುಷಿ ಖುಷಿಯಾಗಿದ್ದೆ. ಯಾಕೋ ನಿಮಗೆ ನನ್ನ ನೋಡಕ್ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗೆ ಹೇಳ್ಬೇಡಿ, ಆದಷ್ಟು ಬೇಗ ನಾವಿಬ್ರು ಸಿಗೋ ಹಾಗಾಗ್ಲಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ.